ಹಾಯ್ ವೆಲ್ಕಮ್ ಬ್ಯಾಕ್ ಡ್ರೀಮರ್ ದೀಪಾ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಫಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮ ಮನೇಲಿ ಇನ್ನೂ 6 ಜನ ಇದ್ದಾರೆ ಅಂತ. ಆ 6 ಜನ ಇವತ್ತು ಪರಿಚಯ ಮಾಡಿಸ್ಕೊಡೋ ಸಮಯ. ಬನ್ನಿ. ನಂಬರ್ 1, ಇವನ ಹೆಸರು ಹೀರೋ ಅಂತ. ಸುರಸುಂದರ ಇವನು ಎಲ್ಲಾರ ತರ ಜಾಸ್ತಿ ತರಲೆ ಮಾಡ್ತಿರ್ಲಿಲ್ಲ, ತೀಟೆ ಮಾಡ್ತಿರ್ಲಿಲ್ಲ, ಹಂಗಾಗಿ ತುಂಬಾ ಡೀಸೆಂಟ್ ಆಗಿದ್ದ. ಸೊ ಅದಕ್ಕೆ ಹೀರೋ. ನಂಬರ್ 2, ಡಾಕಿ. ಒಂದಾನೊಂದು ಊರಲ್ಲಿ ಒಬ್ಬ ಹುಡುಗನಿದ್ದನು. ಬೆಳಿಗ್ಗೆ ಹೊತ್ತು ಮಾತ್ರ ಕಟ್ಟಾಕ್ತೀನಿ, ನೈಟ್ ಹೊತ್ತು ಬಿಟ್ಬಿಡ್ತೀನಿ. ಯಾಕಂದ್ರೆ ಊಟದ ತರಲೆ ನನ್ನ ಮಗ. 5 ನಿಮಿಷ ಬಿಟ್ರು ಇವನ್ನ ಹುಡ್ಕ್ಬೇಕು, ಕರೆದಿದ ತಕ್ಷಣ ಬರಲ್ಲ. ಹಂಗಾಗಿ ಇವನೊಬ್ಬ ಮನೇಲಿದ್ರೆ ಎಲ್ಲಾರು ಮನೇಲಿ ಇರ್ತಾರೆ, ಇವನೊಬ್ಬನ್ ಬಿಟ್ಬಿಟ್ರೆ ಎಲ್ಲಾರನು ಆಚೆ ಕಟ್ಕೊಂಡು ಹೊಂಟ್ಬಿಡ್ತಾನೆ ಅಂತ ಅದಕ್ಕೆ ಇವನ್ನ ಕಟ್ಟಾಕ್ತೇನೆ ಅಷ್ಟೇ. ನಂಬರ್ 3, ಇವನ ಹೆಸರು ಸಿಂಹ. ಇವನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸಿಂಹದ ಥರನೇ ಸ್ವಲ್ಪ ಜಾಸ್ತಿ ಕೂದಲು ಮತ್ತು ಇವೊಂದು ಡಿಫ್ರೆಂಟ್ ವಾಯ್ಸು ಇವೆಲ್ಲ ನೋಡಿ ನಾನು ಇವನ್ನ ಸಿಂಹ ಅಂತ ಹೆಸರಿಕ್ತೆ. ನಂಬರ್ 4, ಇವನ ಹೆಸರು ದಾರ. ಇವನಿಗೆ ಯಾಕೆ ದಾರ ಅಂತ ಹೆಸರಿಟ್ಟೆ ಅಂದರೆ, ಇವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ 3 ಜನನೂ ಒಂದೇ ಥರ ಇದ್ರು. ಸೊ ಅದಕ್ಕೆ ಇವನಿಗೆ ಮಾತ್ರ ನಾನು ಕತ್ತಿಗೆ ದಾರ ಕಟ್ಟಿದ್ದೆ, ಗೊತ್ತಾಗ್ಲಿ ಅಂತ. ಅವಾಗಿಂದ ದಾರ ದಾರ ಅಂತಾನೆ ಹೆಸರಿಟ್ಬಿಟ್ಟೆ. ಇದೇ ಥರ ನಮ್ಮ ಮನೇಲಿ 3 ಜನ ಇದ್ದಾರೆ. ಸೊ ಇವಳ ಹೆಸರು ಬಂದು ಪೆಂಗಿ ಅಂತ. गांजा गांजा जिसने चाहा उसका मन खुशहाल हो गया. गांजा गांजा किसने फूका मेरा दिल भी फ्री हो गया. ಇವನಿಗೆ ಯಾಕೆ ಪೆಂಗಿ ಅಂತ ಇತ್ತು ಅಂದರೆ, ಇದು ತುಂಬ ಲೇಜಿ, ಒಂಥರ ಯಾವಾಗಲೂ ನೆಶೆಯಲ್ಲೇ ಇರೋ ಥರ ಇರುತ್ತೆ. ಬೇಗ ಊಟ ಹಾಕ್ರೆ ಬೇಗ ತಿನ್ನಲ್ಲ, ಬೇಗ ಓಡ್ ಬರಲ್ಲ. ಇವಾಗ ನಮ್ಮ ಮನೇಲಿ ಇರೋ ಪ್ರಿನ್ಸಸ್ನ ಪರಿಚಯ ಮಾಡೋ ಸಮಯ. ದೇವ ದೇವ ಕೇಳು ನನ್ನ ಮನವಿಯ, ಅವಳಿಗೇನು ಆಗದಂತೆ ತಡೆವೆಯ. ಇವಳೇ ನಮ್ಮ ಮನೆ ಪ್ರಿನ್ಸಸ್, ಈ ಲಿಟಲ್ ಪ್ರಿನ್ಸಸ್, ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಅಂತಾರಲ್ಲ ಆ ಥರ. ಇವಳನ್ನ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದರೆ ಇವಾಗ ಏನೇನು ತೋರಿಸ್ನಲ್ಲ ಅವ್ರೆಲ್ಲರಿಗೂ ಅಮ್ಮ ಇವಳು. ರೂಬಿ ಬಿಟ್ಟರೆ ಮೇನ್ ಪಿಲ್ಲರ್ ಇವಳೇ ನಮ್ಮ ಮನೆಗೆ. ಇವಳ ಹೆಸರೇನೆಂದರೆ ದುಮ್ಮಮ್ಮ. ನಾವೆಲ್ಲ ಇವಳನ್ನ ಕರೆಯೋದು ದುಮ್ಮಿ ಅಂತ ಕರಿತೇವೆ. ಇವಳೆಲ್ಲರ ಆಚೆ ಹೋಗಿದ್ರೆ ನಾನು ಇವಳನ್ನ ಕರಿಬೇಕಂದ್ರೆ ದುಮ್ಮಮ್ಮ ಅಂದರೆ ಸಾಕು, ಓಡ್ ಬತ್ತಾಳೆ. ಬಟ್ ಸಖತ್ ಆ್ಯಟಿಟ್ಯೂಡ್ ಐತೆ. ಮನೆಗಂತೂ ಇವಾಗ ಜಾಸ್ತಿ ಬತ್ತಾನೆ ಇಲ್ಲ, ಯಾಕಂದರೆ ಮನೆ ತುಂಬ ಮಕ್ಕಳು ನೋಡಿ ಇವಳಿಗೆ ಇರಿಟೇಷನ್ ಆಗ್ಬಿಟ್ಟೈತೆ. ಇವಾಗ ಟೋಟಲ್ ನಮ್ಮ ಮನೇಲಿ 2 ಫ್ಯಾಮಿಲಿ ಐತೆ. ಒಂದು ದುಮ್ಮಮ್ಮನ ಫ್ಯಾಮಿಲಿ, ಇನ್ನೊಂದು ರೂಬಿ ಫ್ಯಾಮಿಲಿ. ನಮಗಂತೂ ಬೇಜಾರೇ ಆಗಲ್ಲ, ಯಾಕಂದರೆ ಮನೆ ಒಳಗೊಂದು ಫ್ಯಾಮಿಲಿ ಇರುತ್ತೆ. ಈ ಥರ ಮನೆ ಒಳಗೆ ಇವರ ಮಕ್ಕಳೆಲ್ಲ ಆಟ ಆಡ್ಕೊಂಡಿರ್ತಾರೆ. ಸೊ ಆಚೆ ಹೋದರೆ ಇನ್ನೊಂದು ಫ್ಯಾಮಿಲಿ ಇರುತ್ತೆ, ಅವ್ರನ್ನೆಲ್ಲ ಊಟ ಮಾಡಿ ಮಲಗ್ಸೋದೇ ನಮಗೊಂಥರ ಖುಷಿ. ಡೈಲಿ ಇದೇ ಥರ ನಾನು ಹಿಂದೆ ಮುಂದೆ ಸುತ್ಕೊಂಡು ನಾನು ಇಲ್ಲೋದ್ರೂ ನನ್ನ ಜೊತೆನೇ ಬರ್ತಾರೆ. ಮತ್ತು ಯಾಕೆ ನನಗೆ ಡಾಕಿಗೆ ಬಿಡೋಕ್ಕೆ ತುಂಬ ಭಯ ಅಂದರೆ, ನಮ್ಮ ಮನೆ ಸುತ್ತ ಒಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಏನಾರ ಇವ್ರು ಆರ್ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಫುಲ್ಲು ನಾಯಿಗಳಿವೆ. ಬೇರೆ ಬೇರೆ ಗ್ಯಾಂಗೆ, ಬೇರೆ ಬೇರೆ ಏರಿಯಾ ಗ್ಯಾಂಗ್ ಎಲ್ಲ ಐತೆ. ಇಲ್ಲಿ ನಾಯಿ ಕಳಿಸಿ ಯಾಕೆ ಅನ್ನೋ ಭಯಕ್ಕೆ ನಾನು ಡಾಕಿನ ಕಟ್ಟಾಕ್ತೇನೆ. ಯಾಕಂದರೆ ಅವನೇ ಜಾಸ್ತಿ ಆಚೆ ಹೋಗೋದು. ಅದಕ್ಕೆ ಈ ಕಾಂಪೌಂಡ್ ಏನಾರು ಅವ್ರು ದಾಟ್ ಹೋಗ್ಬಿಟ್ರೆ ಫುಲ್ಲು ನಾಯಿಗಳವೆ. ಇವಕ್ಕೇನೋ ಗೊತ್ತಿಲ್ಲ, ಹುಟ್ದಾಗಿಂದ ನಾವು ಆಚೆ ಎಲ್ಲೂ ಬಿಟ್ಟಿಲ್ಲ, ನಮ್ಮ ಮನೇಲೇ ಸಾಕೊಂಡಿದ್ದೀವಿ. ಹಾಗಾಗಿ ಭಯ, ಅದಕ್ಕೆ ಡಾಕಿನ ಕಟ್ಟಾಕಿರೋದು ನಾನು. ಮತ್ತು 5 ನಿಮಿಷ ನಾನು ಏನಾರ ಡಾಕಿನ ಬಿಟ್ಟರೆ ಅವ್ನು ಎಲ್ಲೆಲ್ಲಿ ಎಂತೆಂಥ ಜಾಗಕ್ಕೆ ಹೋಯ್ತಾನೆ ಅಂದರೆ ನಾವು ಊಹೆನೂ ಮಾಡೋಕ್ಕಾಗಲ್ಲ. ಅದು ಈ ಜಾಗದಲ್ಲೂ ಬೆಕ್ಕಳು ಹತ್ಬೋದಾ ಅಂತ ಆ ಥರ ಎಲ್ಲ ಹತ್ಬಿಡ್ತಾನೆ. ಬೆಕ್ಕದು ಬಿಟ್ಟರೆ ಲೈಟ್ ಕಂಬ ಮೇಲೆ ಹತ್ಬಿಡ್ತಾನೇನೋ ಗೊತ್ತಿಲ್ಲ, ಆ ಥರ. ಈಗ ನಮ್ಮ ಬೇಬಿ ಫ್ಯಾಮಿಲಿ ನಮ್ಮ ದುಮ್ಮಮ್ಮನ ಫ್ಯಾಮಿಲಿ 6 ಜನ, ನಮ್ಮ ರೂಬಿ ಫ್ಯಾಮಿಲಿ 6 ಜನ, ನಾವು 4 ಜನ.
ಟೋಟಲ್ ಇಷ್ಟು ಜನ 16 ಜನ ಇರೋ ಒಂದು ಕುಟುಂಬ ನಮ್ದು ನೋಡ್ಬೋದು. ಇದಾಗಿತ್ತು ಇವರೆಲ್ಲರ ಫ್ಯಾಮಿಲಿ ಮೆಂಬರ್ಸ್ ಪರಿಚಯ. ಹಂಗೆ ಮತ್ತೆ ಮುಂದಿನ ದಿನದಲ್ಲಿ ಇವರೆಲ್ಲ ಡೈಲಿ ಹೇಗಿರ್ತಾರೆ, ನಾನು ಇವ್ರಿಗೆ ಏನೇನು ಊಟ ಹಾಕ್ತೀನಿ ಅಂತ ಎಲ್ಲ ನೋಡೋಣ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಗುವ.